ನಿರ್ಮಾಪಕರು ಮೋಹನ್ ಸರ್ ಅವರು, ಎಲ್ಲ ಮಾಧ್ಯಮಿಕರಿಗೂ ನಮಸ್ಕಾರ. ವೈಭವ್ ಅವರು ಎಷ್ಟು ಕ್ಲಾರಿಟಿಯಲ್ಲಿ ಮಾತಾಡಿದರೆ ನೀವೇ ನೋಡಿದ್ದೀರಾ, ಅಷ್ಟೇ ಕ್ಲಾರಿಟಿಯಾಗಿ ಸಿನಿಮಾ ಮಾಡಿದ್ದಾರೆ. ನನಗಿಂತ ವಯಸ್ಸಲ್ಲಿ ಚಿಕ್ಕವರು, ಬಟ್ ಅನುಭವದಲ್ಲಿ ನಾಲೆಜಲ್ಲಿ ತುಂಬ ಅಂದರೆ ತುಂಬ ದೊಡ್ಡವರು ವೈಭವ್ ಅವರು. ತುಂಬ ಕನ್ವಿಕ್ಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಕ್ರಿಕೆಟ್ ಟೀಮ್ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದು ವೈಭವ್, ಅವರಷ್ಟೇ ಸ್ಕೋರ್ ಮಾಡೋದು ರಿಷಿಕಾ ಅವರು. ಇಬ್ಬರು ಕೂಡ 2-2.5 ತಿಂಗಳು ಬಹಳಷ್ಟು ರಿಹರ್ಸಲ್ ಪ್ರಾಕ್ಟೀಸ್ ಎಲ್ಲ ಮಾಡಿ, ಯಾಕಂದರೆ ಅಂಥ ಒಂದು ಪಾತ್ರಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ತುಂಬ ಅಂದರೆ ತುಂಬ ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾ ಮಾಡಿದ್ದಾರೆ. ನಾನು ಬರೀ ವಿಟ್ನೆಸ್ ಅಷ್ಟೇ, ಬೇರೇನಿಲ್ಲ. ಅವ್ರು ಏನೋ ಹೇಳಿದ್ರು, ಬಟ್ ನನ್ನ ಪರಿಶ್ರಮ ಪ್ರಾಯಶಃ ಒಂದು 50% ಆದರೆ ಇವರೆಲ್ಲರದ್ದು 100% ಇದೆ. ಧನುಷ್ ಅಂತ ಹೊಸ ಆ್ಯಕ್ಟ್ರು, ಅವರು ಥಿಯೇಟರಿಂದ, ರಿಷಿಕಾ ಹುಡುಗರು ಕೂಡ ಥಿಯೇಟ್ರಿಂದ. ನಾನು ಥಿಯೇಟರ್ ಗಿಟ್ ಏನು ಮಾಡಲಿಲ್ಲ, ಇವ್ರನ್ನ ನೋಡ್ಕೊಂಡು ಕಲಿದಿರೋದಷ್ಟೇ. ಬಟ್ ತುಂಬ ಆನೆಸ್ಟ್ ಪ್ರಯತ್ನ. ಆ್ಯಂಡ್ ನಕುಲ್ ಸರ್ ಬಗ್ಗೆ ಹೇಳಬೇಕು, ನಾವು ಏನು ಸಿನಿಮಾ ಮಾಡಿದ್ದೀವಿ ಅದನ್ನು ಯಾವುದೋ ಲೆವೆಲ್ಗೆ ಎಲಿವೇಟ್ ಮಾಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಪ್ರತಿಭೆ ಅಂತ ಹೇಳ್ಬೋದು. ಅದರಲ್ಲಿ ಎರಡು ಮಾತಿಲ್ಲ. ಅವರ ಮ್ಯೂಸಿಕ್, ಅವರ ಸೌಂಡ್ ನಿಜವಾಗ್ಲೂ ಅದ್ರ ಅಂದರೆ ಇನ್ನಷ್ಟು ಹಾಡುಗಳು ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಅವರ ಕೆಪಾಸಿಟಿ, ಅವರ ಪೊಟೆನ್ಷಿಯಲ್ ಏನಿದೆ ಅಂತ. ಸಿನಿಮಾ ಒಂದು ಆನೆಸ್ಟ್ ಪ್ರಯತ್ನ. ಅದ್ರ ಜೊತೆ ಬರೀ ಒಂದು ಕಂಡೀಷನ್ ಬಗ್ಗೆ ಈ ಸಿನಿಮಾ ಮಾತಾಡ್ತಿಲ್ಲ, ಒಂದು ಪ್ರಾಪರ್ ಲವ್ ಸ್ಟೋರಿ ಇದೆ ಅದರಲ್ಲಿ. ಅದನ್ನು ಎಂಟರ್ಟೈನಿಂಗ್ ವೇಯಲ್ಲಿ ತುಂಬ ಕನ್ವಿಕ್ಷನಲ್ಲಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಫೆಬ್ರವರಿ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು, ಬಿಕಾಸ್ ದಿಸ್ ಫಿಲ್ಮ್ ಆ್ಯಕ್ಚುಲಿ ನೀಡ್ಸ್ ಸಪೋರ್ಟ್ ಫ್ರಮ್ ಎವ್ರಿ ಒನ್. ಅದನ್ನು ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು.